ಹಾಯ್ ಎಲ್ಲರಿಗೂ ವೆಲ್ಕಮ್ ಟು KFI ಟಾಕ್ಸ್. ಇನ್ನು ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ಕೂಡ ತುಂಬಾನೇ ಒಂದು ಎಂಕರೇಜ್ಮೆಂಟ್ ಸಿಗುತ್ತೆ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ಗೆ ಅಂತ ಹೇಳ್ತಾ, ಇವತ್ತು ನಾನು ನಿಮ್ಮ ಮುಂದೆ ಶರಣ್ ಅವರು ನಟಿಸಿರುವಂಥ ಮತ್ತು ಸುನಿ ಅವರು ನಿರ್ದೇಶನ ಮಾಡಿರುವಂಥ ಅವತಾರ ಪುರುಷ ಸಿನಿಮಾದ ವಿಮರ್ಶೆಗಾಗಿ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಸೊ ಮಾರ್ನಿಂಗ್ ಶೋ ನೋಡಿದೆ ಇವತ್ತು ನಾನು. ಒಂದು 50% ಆಕ್ಯುಪೆನ್ಸಿ ಇತ್ತು ಸಿಂಗಲ್ ಸ್ಕ್ರೀನಲ್ಲಿ. ಗುಡ್ ರೆಸ್ಪಾನ್ಸ್ ಅಂತ ನನಗನ್ನಿಸ್ತು. ಹೋಪ್ಫುಲಿ ಇವತ್ತು ಮಧ್ಯಾಹ್ನ ಸಾಯಂಕಾಲ ಮತ್ತು ನಾಳೆ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ ಅನ್ನೋ ಒಂದು ಇಂಡಿಕೇಶನ್ ಕೊಡ್ತು ನನಗೆ ಆ ಮಾರ್ನಿಂಗ್ ಶೋನೇ. ಹೋಪ್ಫುಲಿ ಆ ಥರ ಆಗತ್ತೆ ಅಂತ ಅನ್ಕೊತೀನಿ. ಅವತಾರ ಪುರುಷ ಟೈಟಲ್ ಸಿಕ್ಕಾಪಟ್ಟೆ ಕ್ಯಾಚಿ ಆಗಿದೆ. ಹೀರೋ ಏನೋ ಸ್ವಲ್ಪ ಎಕ್ಸ್ಟ್ರಾಡಿನರಿ ಆಗಿರ್ಬೇಕು ಈ ಥರ ಒಂದು ಟೈಟಲ್ಸ್ ಇಟ್ಟಿದ್ರೆ. ಸೊ ಈ ಥರ ಇಲ್ವಾ ತಿಳ್ಕೊಳ್ಳೋಣ. ಸೊ ಅವತಾರ ಪುರುಷ ಸ್ಟೋರಿ ಬೇಸಿಕಲಿ ಒಂದು 2 ಲೇಯರ್ ಇರುವಂಥ ಒಂದು ಸ್ಟೋರಿ. ಸೊ ಒಂದು ಲೇಯರಲ್ಲಿ ತ್ರಿಶಂಕು ಮಣಿ ಅನ್ನೋ ಒಂದು ಪವರ್ಫುಲ್ ವಸ್ತುನ ಪಡ್ಕೊಳ್ಳೋಕ್ಕೆ ಒಂದು ಕಡೆ ದೈವಶಕ್ತಿಗಳು, ಇನ್ನೊಂದು ಕಡೆ ದುಷ್ಟಶಕ್ತಿಗಳು ಹೋರಾಟ ಮಾಡ್ತಿರತ್ವೆ. ಇನ್ನೊಂದು ಕಡೆ ತಾಯಿ ತನ್ನ ಮಗನನ್ನ ಕಳ್ಕೊಂಡಿರ್ತಾಳೆ. ಸೊ ಕೊನೆಗೆ ಆ ಮಗ ತಾಯಿಗೆ ಸಿಕ್ಕಿದ್ರು ಅವ್ನು ನಿಜವಾಗ್ಲೂ ಮಗ ಆಗಿರ್ತಾನ. ಅಂಡ್ ಕೊನೆಗೆ ಆ ತ್ರಿಶಂಕು ಮಣಿ ಯಾರ ಕೈಗೆ ಸಿಗತ್ತೆ, ಫಸ್ಟ್ ಆಫ್ ಆಲ್ ಸಿಗತ್ತಾ ಯಾರಿಗಾದ್ರು ಅಂತ ತಿಳ್ಕೊಳ್ಳೋಕೆ ನೀವು ಸಿನಿಮಾನ ಖಂಡಿತವಾಗ್ಲೂ ನೋಡಬೇಕು. ಸೊ ನನ್ನ ಪ್ರಕಾರ ಬಿಗ್ಗೆಸ್ಟ್ ಪಾಸಿಟಿವ್ ನನಗೆ ಕಾಣಿಸಿದೆ ಈ ಸಿನಿಮಾದಲ್ಲಿ ಡೆಫಿನೆಟ್ಲಿ ಡೈರೆಕ್ಟರ್ ಸುನಿ ಅವರು. ಹಿ ಈಸ್ ಟಚಿಂಗ್ ಆಲ್ ಜಾನರ್ಸ್. ಕಾಮಿಡಿ ಮಾಡ್ತಾರೆ, ರೊಮ್ಯಾಂಟಿಕ್ ಕಾಮಿಡಿ ಮಾಡ್ತಾರೆ, ಕೋಲ್ಡ್ ರೂಮ್ ಡ್ರಾಮಾಸ್ ಮಾಡ್ತಾರೆ, ಸಸ್ಪೆನ್ಸ್ ಮೂವೀಸ್ ಮಾಡ್ತಾರೆ. ಈ ಥರ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋ ಒಂದು ಬ್ಯಾಕ್ ಡ್ರಾಪ್ ಇಟ್ಕೊಂಡು ಕೂಡ ಒಂದು ಎಂಟರ್ಟೈನಿಂಗ್ ಸಿನಿಮಾ ಮಾಡ್ತಾರೆ. ಸೊ ಇಟ್ ಈಸ್ ನಾಟ್ ಈಸಿ. ಒಂದು ಡೈರೆಕ್ಟರ್ಗೆ ಒಂದು ಸ್ಟ್ರೆಂತ್ ಅಂತ ಇರುತ್ತೆ, ಬಟ್ ಸುನಿ ಅವರಿಗೆ ಸ್ಟ್ರೆಂತ್ ಯಾವುದು ವೀಕ್ನೆಸ್ ಯಾವುದು ಅಂತ ಜನಕ್ಕೆ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗ್ಬಿಟ್ಟಿದೆ. ಬಿಕಾಸ್ ಎವ್ರಿ ಮೂವಿ he is able to give justice for on every movie that he is making. So ಅದೇ ಲಿಸ್ಟಲ್ಲಿ ಅವತಾರ ಪುರುಷ ಕೂಡ ನಿಂತ್ಕೊಳ್ಳುತ್ತೆ ಅಂತ ನನಗನ್ಸುತ್ತೆ. ಸೊ ಡೆಫಿನೆಟ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋ ಒಂದು ಬ್ಯಾಕ್ ಡ್ರಾಪ್ ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಬ್ಲ್ಯಾಕ್ ಮ್ಯಾಜಿಕ್ ಮಾಟ ಮಂತ್ರ ಅಂತ ನಾವು ಕೇಳಿದ ತಕ್ಷಣ ಸಿನಿಮಾ ಸೀನ್ಗಳು ಏನು ನಾಪಕ ಬರುತ್ತಪ್ಪ ಅಂದರೆ, ಒಂದು ಹೋಮ ಕುಂಡದ ಮೇಲೆ ಒಬ್ಬ ಏನೋ ಮಂತ್ರ ಹೇಳಿ ಅದ್ರ ಮೇಲೆ ಹೋಮದ ಮೇಲೆ ಹಾಕ್ತಾ ಇರ್ತಾನೆ, ಹೂವಾನೋ ಅಕ್ಷತೆನೋ ಏನೋ ಒಂದು ಹಾಕ್ತಾ ಇರ್ತಾರೆ. ಆ ಒಂದು ಸೀನ್ಸ್ ನಮಗೆ ತಲೆಗೆ ಬರುತ್ತೆ. ಬಟ್ ಈ ಸಿನಿಮಾದಲ್ಲಿ ಸುನಿ ಅವರ ರಿಸರ್ಚ್ ಎಷ್ಟರ ಮಟ್ಟಿಗೆ ಇತ್ತು ಅಂದರೆ, ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋ ಒಂದು ಬ್ಯಾಕ್ ಡ್ರಾಪ್ ಏನಿದೆ, ಬರೀ ಅದು ಔಟರ್ ಲೇಯರ್ ಅಲ್ಲಿ ಮಾತ್ರ ಅಲ್ಲ, ಇನ್ ಡೆಪ್ತ್ ಮಾಟ ಮಂತ್ರದ ಲೋಕದಲ್ಲಿ ಹೇಗಿರುತ್ತೆ ಆ ಲೋಕ, ಫಸ್ಟ್ ಆಫ್ ಆಲ್ ಏನೇನೆಲ್ಲ ನಡೆಯುತ್ತೆ, ಅವರ ಮ್ಯಾನರಿಸಮ್ಸ್ ಹೇಗಿರುತ್ತೆ ಅನ್ನೋದನ್ನ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ತೋರಿಸ್ಕೊಟ್ಟಿದ್ದಾರೆ ಸುನಿ ಅವರು ಅಂತ ಹೇಳ್ತೀನಿ. ಸೊ ಹಿಸ್ ರಿಸರ್ಚ್ ಅಬೌಟ್ ದಿಸ್ ಟಾಪಿಕ್ ಆ್ಯಂಡ್ ಅದನ್ನ ಎಷ್ಟು ಎಂಟರ್ಟೈನಿಂಗ್ ಆಗುತ್ತೋ ಅಷ್ಟು ಎಂಟರ್ಟೈನಿಂಗ್ ಆಗಿ ತೋರಿಸುವಂತ ಒಂದು ಪ್ರಯತ್ನದಲ್ಲಿ ಸುನಿ ಅವರು ತುಂಬಾ ಒಳ್ಳೆ ಜಸ್ಟಿಸ್ ಕೊಟ್ಟಿದ್ದಾರೆ ಈ ಒಂದು ಸಿನಿಮಾಗೆ ಅಂತ ನನಗೆ ಅನಿಸ್ತದೆ. ಸೊ ಸುನಿ ಹಿ ಈಸ್ ಎ ಗಿಫ್ಟ್ ಫಾರ್ ಕನ್ನಡ ಫಿಲಮ್ ಇಂಡಸ್ಟ್ರಿ ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ ಈ ತರ ಒಂದು ರೇಂಜ್ ಆಫ್ ಮೂವೀಸ್ನ ಡೈರೆಕ್ಟ್ ಮಾಡೋದು ಸುಲಭದ ಮಾತೇ ಅಲ್ಲ. ಸೊ ಹಿ ಇಸ್ ಡೂಯಿಂಗ್ ಇಟ್ ಆ್ಯಂಡ್ ಬರೀ ಟಚ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿಲ್ಲ ನಾನು ಜಾನರ್ಸ್ನ. ಪ್ರತಿಯೊಂದು ಸಿನಿಮಾದಲ್ಲೂ ಇಂಪ್ರೂವ್ಮೆಂಟ್ ಇದೆ. ಸೊ ಯಾವುದೇ ಒಂದು ಜಾನರ್ ಮಾಡಿದ್ರು ನೆಕ್ಸ್ಟ್ ಮುಂಚೆ ಮಾಡಿರೋದಕ್ಕಿಂತ ಇನ್ನೊಂದು ಸ್ಟೆಪ್ ಮುಂದೆ ಹೋಗಿ ಎಕ್ಸ್ಪೀರಿಯನ್ಸ್ ಇನ್ನೂ ಜಾಸ್ತಿ ಚೆನ್ನಾಗಿ ಕೊಡಬೇಕು ಆಡಿಯನ್ಸ್ಗೆ ಅನ್ನೋ ಒಂದು ಉದ್ದೇಶದಿಂದ ಆ ಒಂದು ಎಫರ್ಟ್ ಪ್ರತಿಯೊಂದು ಸಿನಿಮಾದಲ್ಲೂ ಕಾಣಿಸ್ತದೆ. ಆ್ಯಂಡ್ ಈ ಸಿನಿಮಾದಲ್ಲಿ ನನಗೆ ತುಂಬಾ ಇಷ್ಟ ಆಯಿತು. ಎಸ್ಪೆಷಲಿ ಆ ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋ ಒಂದು ಬ್ಯಾಕ್ ಡ್ರಾಪ್ ಯೂಸ್ ಮಾಡ್ಕೊಂಡಿರೋ ರೀತಿ. ಕನ್ನಡದಲ್ಲಿ ಈ ಥರ ಟಾಪಿಕ್ಸ್ ಟಚ್ ಮಾಡಿಲ್ಲ, ಬಟ್ ಅದನ್ನ ಅಷ್ಟು ಸೀರಿಯಸ್ ಆಗಿ ಇನ್ಡೆಪ್ತ್ ಆಗಿ ತೋರಿಸಿದ್ದು ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಸುನಿ ಈಸ್ ದ ರಿಯಲ್ ಹೀರೋ ಆಫ್ ದಿಸ್ ಮೂವಿ. ಕಮಿಂಗ್ ಟು ದಿ ನೆಕ್ಸ್ಟ್ ಪಾಸಿಟಿವ್, ಶರಣ್ ಅವರ ಮತ್ತು ಭವ್ಯ ಅವರಾಗಿರ್ಬೋದು, ಅಥವಾ ವಿಜಯ್ ಚೆಂಡೂರ್ ಅವರ ಕ್ಯಾರೆಕ್ಟರ್ ಆರ್ಕ್ಸ್. ಶರಣ್ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದೇ ಬೇಕಿಲ್ಲ. ಹೀ ಈಸ್ ಲೈಕ್ ಒಂದು ಸುರ್ಸುರು ಬತ್ತಿ ಅಂತ ನಾವು ದೀಪಾವಳಿ ಟೈಮಲ್ಲಿ ಹೊಡಿತೀವಲ್ಲ, ಆ ಥರ ಈಸ್ ಲೈಕ್ ಎ ಸ್ಪಾರ್ಕ್ಲರ್. 1 ನಿಮಿಷದ ಸೀನಲ್ಲಿ 100 ಎಕ್ಸ್ಪ್ರೆಷನ್ ಕೊಟ್ಟಿರ್ತಾರೆ. ಸೊ ಆ ಸೀನ್ 1 ನಿಮಿಷ ತಗೊಂತ ಅಂತಾನೆ ಅನ್ಸಲ್ಲ ನಿಮಗೆ. ಯಾಕೆಂದ್ರೆ ಅಷ್ಟೊಂದು ಎಕ್ಸ್ಪ್ರೆಷನ್ಸ್, ಅಷ್ಟೊಂದು ಎಮೋಷನ್ಸ್ ಅವರು ಅಷ್ಟೊಂದು ಎಂಟರ್ಟೈನಿಂಗ್ ಆಗಿ ತೋರಿಸ್ತಿರುವಾಗ ಆಡಿಯನ್ಸ್ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಸೀನ್ ಟು ಸೀನ್ ಹೇಗೆ ಮೂವ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಆ್ಯಂಡ್ ಶರಣ್ ಇದರಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಅವರ ಕ್ಯಾರೆಕ್ಟರ್ ಕೂಡ ತುಂಬ ಲೈಟಾಗಿ ಸ್ಟಾರ್ಟ್ ಆಗಿ ಕಾಮಿಡಿ ಇಂದ ಸ್ಟಾರ್ಟ್ ಆಗಿ ಬೇರೆ ಟರ್ನೇ ತಗೊಳುತ್ತೆ. ಅದು ಏನು ಅಂತ ನೀವು ಸಿನಿಮಾದಲ್ಲಿ ನೋಡಬೇಕು. ಆ್ಯಂಡ್ ಐ ಲೈಕ್ ದಟ್ ಪ್ರೋಗ್ರೆಷನ್ ಆಫ್ ದಿ ಕ್ಯಾರೆಕ್ಟರ್ ಅಂತ ಹೇಳ್ತೀನಿ. ಸೇಮ್ ವಿತ್ ಭವ್ಯ ಅವರ ಕ್ಯಾರೆಕ್ಟರ್, ಸಸ್ಪೆನ್ಸ್ ಮಕ್ಕಕ್ಕೆ ಹೊಡೆದಂಗಿತ್ತು ಸೆಕೆಂಡ್ ಹಾಫ್ ಅಲ್ಲಿ ಅಂತೂ, ನೋಡಿ ಎಂಜಾಯ್ ಮಾಡ್ಬೋದು. ಅದೇ ಥರ ವಿಜಯ್ ಚೆಂಡೂರ್ ಅವರು ಯೂಶಲಿ ಕಾಮಿಡಿ ರೋಲ್ಸ್ ಮಾಡಿರೋದು, ಇಲ್ಲೂ ಕಾಮಿಡಿ ರೋಲೇ ಮಾಡಿದ್ದಾರೆ. ಬಟ್ ಏನು ಟ್ವಿಸ್ಟ್ ಇದೆ ಅನ್ನೋದನ್ನ ನೀವು ಸಿನಿಮಾದಲ್ಲಿ ನೋಡಿ ತಿಳ್ಕೊಳ್ಬೇಕು. ಸೊ ಬರೀ ಲೆಂತ್ನ ಫಿಲ್ ಮಾಡೋಕ್ಕೆ ಕ್ಯಾರೆಕ್ಟರ್ಸ್ನ ಹಾಕಿಲ್ಲ ಇಲ್ಲೆಲ್ಲೂ ಕೂಡ. ಅವ್ರಿಗೊಂದು ರೂಪ ಕೊಟ್ಟಿದ್ದಾರೆ, ಒಳ್ಳೆ ರೂಪ ಕೊಟ್ಟಿದ್ದಾರೆ. ಆ್ಯಂಡ್ ಸಿನಿಮಾಗೆ ಅವರು ಕೂಡ ಕಾಂಟ್ರಿಬ್ಯೂಟ್ ಮಾಡುವಂಥ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ಪ್ರತಿಯೊಂದು ಕ್ಯಾರೆಕ್ಟರ್ಸ್ಗೂ ಅಂತ ನಾನು ಅನಿಸ್ತೀನಿ. ಆ್ಯಂಡ್ ಆಶಿಕಾ ರಂಗನಾಥ್ ಅವರ ಸ್ಕ್ರೀನ್ ಪ್ರೆಸೆನ್ಸ್, ಶಿ ಈಸ್ ಆಲ್ಸೋ ಎ ಗಿಫ್ಟ್ ಆಕ್ಟರ್ಸ್ ಟು ಕನ್ನಡ ಫಿಲಮ್ ಇಂಡಸ್ಟ್ರಿ ಅಂತ ಹೇಳ್ತೀನಿ. ಅಂಡ್ ಅಗೇನ್ ಸುನಿ ಅವರು ಹೀರೋಯಿನ್ಸ್ನ ಮೂಲತಃ
ಕನ್ನಡ ಮೂಲದ ಹೀರೋಯಿನ್ಸ್ನೇ ಸೆಲೆಕ್ಟ್ ಮಾಡ್ತಾರೆ. ದಟ್ ಈಸ್ ಒನ್ ಥಿಂಗ್ ದಟ್ ಐ ಲೈಕ್ ಅಬೌಟ್ ಸುನೀಸ್ ಮೂವೀಸ್ ಅಂತ ಹೇಳ್ತೀನಿ. ಇನ್ನೊಂದು ಮೇಜರ್ ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ ಬ್ಲೆಂಡ್ ಆಫ್ ಆಲ್ ಎಮೋಷನ್ಸ್. ಒಂದು ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋ ಒಂದು ಬ್ಯಾಕ್ ಡ್ರಾಪ್ ಕೊಟ್ಟಿದ್ದಾರೆ, ಹಿಂದೆ ನೋಡಿದಿರುವಂಥ ಒಂದು ಎಕ್ಸ್ಪೀರಿಯನ್ಸ್ ಕೊಡೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಹಾಗಂತ ಶರಣ್ ಅವರಿದ್ದಾರೆ ಸಿನಿಮಾದಲ್ಲಿ, ಸುನಿ ಅವರಿದ್ದಾರೆ ಡೈರೆಕ್ಟ್ ಮಾಡ್ತಾರೆ ಸಿನಿಮಾದಲ್ಲಿ. ಅಂದರೆ ಒಂದು ಬೈ ಡಿಫಾಲ್ಟ್ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಶರಣ್ ಅವ್ರು ಕಾಮಿಡಿ ಮಾಡಲೇಬೇಕು, ಸುನಿ ಅವ್ರದ್ದು ಒನ್ ಲೈನ್ ಪಂಚಸ್ ಇರಲೇಬೇಕು, ಹ್ಯೂಮರಸ್ ಲೈನ್ಸ್ ಇರಲೇಬೇಕು. ಅದೆಲ್ಲ ಖಂಡಿತವಾಗ್ಲೂ ಇದೆ. ಅವೆರಡನ್ನು ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡಿ ತೊಗೊಂಬಂದಿದ್ದಾರೆ. ಇಲ್ಲಿ ರೊಮ್ಯಾನ್ಸ್ ನೋಡ್ಬೋದು ಒಂದು ಮಟ್ಟಿಗೆ, ಒಂದು ತಾಯಿ ಮಗನ ಎಮೋಷ್ನಲ್ ಕನೆಕ್ಟ್ ನೋಡ್ಬೋದು, ಬ್ಲ್ಯಾಕ್ ಮ್ಯಾಜಿಕ್ ಆ್ಯಂಗಲ್ ನೋಡ್ಬೋದು. ಸೊ ಟೂ ಮೆನಿ ಎಮೋಷನ್ಸ್ ಪರ್ಫೆಕ್ಟ್ಲಿ ಬ್ಲೆಂಡಿಂಗ್ ಇನ್ ದಿಸ್ ಮೂವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಫೈನಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಮತ್ತು ಸಿನಿಮಾಟೋಗ್ರಫಿ, ವಿಲಿಯಂ ಡೇವಿಡ್ ಅವರು ಸಿನಿಮಾಟೋಗ್ರಫಿ ಮಾಡಿದ್ದಾರೆ ಆ್ಯಂಡ್ ಅರ್ಜುನ್ ಜನ್ಯ ಅವರು ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದಾರೆ. ಬೋತ್ ಆಫ್ ದೆಮ್ ಹ್ಯಾವ್ ಡನ್ ಅ ಡೀಸೆಂಟ್ ಜಾಬ್. ಈ ಸಿನಿಮಾಗೆ ಎಷ್ಟರ ಮಟ್ಟಿಗೆ ಕಾಂಟ್ರಿಬ್ಯೂಷನ್ ಮಾಡಬೇಕು ಅದನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಆ್ಯಂಡ್ VFX ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೀನಿ. ಸೊ ಇನ್ನು ನೆಗೆಟಿವ್ಸ್ ಅಂತ ನನ್ನ ಪ್ರಕಾರ ಹೇಳೋದಾದರೆ ಡೆಫಿನೆಟ್ಲಿ ಸೆಕೆಂಡ್ ಹಾಫಲ್ಲಿ ಖಂಡಿತವಾಗ್ಲೂ ಫಸ್ಟ್ 30 ಮಿನಿಟ್ಸ್ ಸ್ವಲ್ಪ ಲ್ಯಾಗ್ ಆಗುತ್ತೆ, ಕತೆ ಮೂವ್ ಆಗ್ತಿಲ್ವಲ್ಲಪ್ಪ ಅಂತ ಅನ್ಸುತ್ತೆ. ಇದು ಮೋಸ್ಟ್ಲಿ ಸಿನಿಮಾನ 2 ಪಾರ್ಟ್ ಮಾಡುವಂಥ ಒಂದು ಐಡಿಯಾ ಬಂದಿರೋದ್ರಿಂದ ಮೇ ಬಿ ಸ್ಲೋ ಡೌನ್ ಇಂಟೆನ್ಷನಲಿ ಆಗಿದೆ, ಅವ್ರಿಗೆ ಗೊತ್ತಿಲ್ಲದೇ ಇಂಟೆನ್ಷನಲಿ ಆಗಿದೆ. ಸೊ 2 ಪಾರ್ಟ್ಸ್ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿರೋದ್ರಿಂದ ಒಂದಷ್ಟು ಫಿಲ್ಲರ್ಸ್ ಹಾಕ್ಲೇಬೇಕಾಗುತ್ತೆ ನೀವು ಸಿನಿಮಾನ ಲೆಂತ್ನ 2 hours ಎಕ್ಸ್ಟೆಂಡ್ ಮಾಡಬೇಕಂದ್ರೆ. ಸೊ ಆ ಒಂದು ಕೆಲಸ ಸೆಕೆಂಡ್ ಹಾಫಲ್ಲಿ ಫಸ್ಟ್ 30 ಮಿನಿಟ್ಸ್ ನಡೆದಿದೆ ಅಂತ ಕಾಣಿಸುತ್ತೆ. ಇಟ್ ಇಸ್ ಸ್ಟಿಲ್ ಎಂಟರ್ಟೈನಿಂಗ್, ಬಟ್ ಏನಪ್ಪ ಕತೆ ಮೂವ್ ಆಗ್ತಿಲ್ವಲ್ಲ ಅನ್ನೋ ಒಂದು ಫೀಲಿಂಗ್ ಕೊಡುತ್ತೆ ಸೆಕೆಂಡ್ ಹಾಫ್ 30 ಮಿನಿಟ್ಸ್. ಬಟ್ ಅದಾದಮೇಲೆ ಬರುವಂಥ ಒಂದಷ್ಟು ಪೋರ್ಷನ್ಸ್ ಇಟ್ ವಿಲ್ ಟೇಕ್ ಆಫ್ ದ ಮೂವಿ. ಅದ್ರ ಬಗ್ಗೆ ಮಾತಾಡೋಣ. ಆ್ಯಂಡ್ ಇನ್ನೊಂದು ನನಗೆ ಅಷ್ಟರ ಮಟ್ಟಿಗೆ ಕನ್ವಿನ್ಸ್ ಆಗಲಿಲ್ಲ ಯಾವುದಪ್ಪ ಅಂದರೆ ಸಾಧು ಕೋಕಲೆ ಅವರ ಪೋರ್ಷನ್ಸ್. ಅಫ್ಕೋರ್ಸ್ ಎಷ್ಟು ಕಾಮಿಡಿ ಕೊಡಬೇಕೋ ಸಾಧು ಕೋಕಿಲ ಅವರ ಸೀನ್ಸ್ ಅಷ್ಟು ಕೊಡ್ತು, ಬಟ್ ಸ್ಟೋರಿಗೆ ಅಥವಾ ಓವರ್ ಆಲ್ ಸಿನಿಮಾಗೆ ಆ ಒಂದು ಪಾರ್ಟ್ ಯಾವ್ದಕ್ಕೆ ಬಂತು, ಏನು ಪ್ರಯೋಜನ ಅನ್ನೋದು ಗೊತ್ತಾಗಲಿಲ್ಲ. ಸೊ ದೀಸ್ ಟೂ ವೇರ್ ದ ಮೇಜರ್ ಡ್ರಾಬ್ಯಾಕ್ಸ್ ಆಫ್ ದ ಮೂವಿ. ಸೊ ಇದನ್ನ ಬಿಟ್ಟರೆ ಸಿನಿಮಾ ತುಂಬಾ ಎಂಟರ್ಟೈನಿಂಗ್ ಆಗಿತ್ತು. ಒಂದು ಲಾಸ್ಟ್ 30 ಮಿನಿಟ್ಸ್ ಅಂತೂ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ ಏನಿದೆ ಕನ್ನಡ ಆಡಿಯನ್ಸ್ಗೆ ಸಿಕ್ಕಿಲ್ಲ ನೋಡೋಕ್ಕೆ, ಅದನ್ನು ತುಂಬಾ ಅಚ್ಚುಕಟ್ಟಾಗಿ ಎಡ್ಜ್ ಆಫ್ ದಿ ಸೀಟ್ ಮೂಮೆಂಟ್ ಕ್ರಿಯೇಟ್ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಸುನಿ ಅವರು ಅಂತ ಲಾಸ್ಟ್ 30 ಮಿನಿಟ್ಸ್ ಎಲ್ಲ ಹೇಳ್ತೀನಿ. ಸೊ ಏನೇ ಇಶ್ಯೂಸ್ ಇದ್ರು ಸಿನಿಮಾದ ಸೆಕೆಂಡ್ ಹಾಫ್ 30 ಮಿನಿಟ್ಸ್ ಪೋರ್ಷನಲ್ಲಿ, ಆ ಲಾಸ್ಟ್ 30 ಮಿನಿಟ್ಸ್ ಏನಿದೆ ಅದನ್ನೆಲ್ಲ ಮರೆಸುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನೆಕ್ಸ್ಟ್ ಪಾರ್ಟಿಗೆ ವೆಯ್ಟ್ ಮಾಡೋ ಥರ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದೆ ಫಸ್ಟ್ ಪಾರ್ಟ್ ಎಂಡಿಂಗಲ್ಲಿ ಅಂತ ನಾನು ಹೇಳ್ತೀನಿ. ಸೊ ಆ್ಯಂಡ್ ಶ್ರೀನಗರ ಕಿಟ್ಟಿ ಅವರ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ, ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ ಅವರು ಕೂಡ. ಸೊ ಒಂದು ಪ್ರಾಪರ್ ಬ್ಯಾಂಗ್ ಸಿಗತ್ತೆ ನಿಮಗೆ ಕ್ಲೈಮ್ಯಾಕ್ಸಲ್ಲಿ. ಮೇ ಬಿ ಒಂದು ಸ್ವಲ್ಪ ಜನಕ್ಕೆ ಇನ್ಕಂಪ್ಲೀಟ್ ಸಿನಿಮಾನಪ್ಪ ಅಂತ ಅನಿಸ್ಬೋದು, ಬಟ್ ಸ್ಟಿಲ್ ಆ ಒಂದು ಎಕ್ಸ್ಪೀರಿಯನ್ಸ್ನ ತುಂಬಾ ಎಂಜಾಯ್ ಮಾಡಿರ್ತಾರೆ. ಸೊ ಇನ್ಕಂಪ್ಲೀಟ್ ಅನ್ನೋ ಫೀಲಿಂಗ್ ಇದ್ರೂ ಕೂಡ ಒಂದಷ್ಟು ಜನಕ್ಕೆ ನೆಕ್ಸ್ಟ್ ಪಾರ್ಟ್ ಏನಾಗ್ಬೋದು ಅನ್ನೋ ಒಂದು ಫೀಲಿಂಗಲ್ಲಿ ಆಚೆ ಬರ್ತಾರೆ. ಸೊ ಡೆಫಿನೆಟ್ಲಿ ಇಲ್ಲಿ ಒಂದು ಹಸುವು ಕ್ರಿಯೇಟ್ ಮಾಡಿ ನೆಕ್ಸ್ಟ್ ಪಾರ್ಟಲ್ಲಿ ಅವ್ರಿಗೆ ಹೊಟ್ಟೆ ತುಂಬ ಬಡ್ಸೋಣ ಅನ್ನೋ ಒಂದು ಫೀಲಿಂಗ್ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ಆ ಆಪರ್ಚುನಿಟಿಗೋಸ್ಕರ ಸುನಿ ಅವರು ಕೂಡ ವೆಯ್ಟ್ ಮಾಡ್ತಿರ್ಬೋದು. ಎಂಟೈರ್ ಟೀಮ್ ಆಫ್ ಅವತಾರ ಪುರುಷ ಅದನ್ನು ಸಕ್ಸಸ್ಫುಲ್ ಆಗಿ ಮಾಡಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಆ್ಯಂಡ್ ಸೆಕೆಂಡ್ ಪಾರ್ಟ್ಗೆ ಡೆಫಿನೆಟ್ಲಿ ಫಸ್ಟ್ ಪಾರ್ಟ್ ಯಾರು ನೋಡಿರ್ತಾರೆ ಡೆಫಿನೆಟ್ಲಿ ದೇ ವುಡ್ ಲೈಕ್ ಟು ವಾಚ್ ದ ಸೆಕೆಂಡ್ ಪಾರ್ಟ್. ಆ ಥರ ಒಂದು ಎಂಡಿಂಗ್ ಕೊಟ್ಟಿದ್ದಾರೆ. ಸೊ ಓವರ್ ಆಲ್ ಇಟ್ಸ್ ಎ ಗುಡ್ ಮೂವಿ, ಗ್ರೇಟ್ ಮೂವಿ ಅಂತ ಹೇಳ್ತಿಲ್ಲ ನಾನು, ಬಟ್ ಆ ಬ್ಯಾಕ್ ಡ್ರಾಪ್, ಆ ಎಕ್ಸ್ಪೀರಿಯನ್ಸ್, ಇವಾಗ ಸಿನಿಮಾ ಇಟ್ಸ್ ಆಲ್ ಅಬೌಟ್ ಗಿವಿಂಗ್ ಎಕ್ಸ್ಪೀರಿಯನ್ಸ್. ಸ್ಟೋರಿ ಆಲ್ರೆಡಿ ಸಾವಿರಾರು ಲಕ್ಷಾಂತರ ಸ್ಟೋರಿಗಳು ಬಂದ್ಬಿಟ್ಟಿದೆ, ಬಟ್ ಅದನ್ನು ಹೇಗೆ ಪ್ರೆಸೆಂಟ್ ಮಾಡ್ತೀರಾ ಜನಕ್ಕೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಅದನ್ನು ಸುನಿ ಅವರು ಈ ಸಿನಿಮಾದ ಮುಖಾಂತರ ಮಾಡಿದ್ದಾರೆ. ಆ್ಯಂಡ್ ಒಳ್ಳೆ ಮಟ್ಟಕ್ಕೆ ಯಶಸ್ವಿ ಕೂಡ ಆಗಿದ್ದಾರೆ ಅಂತ ನಾನು ಹೇಳ್ತೀನಿ. ಸೊ ನೀವಿನ ಸಿನಿಮಾನ ನೋಡಿಲ್ಲ ಅಂದರೆ ಒಂದು ವಿಸಿಟ್ ಡೆಫಿನೆಟ್ಲಿ ಕೊಡ್ಬೋದು. ಒಳ್ಳೆ ಟೈಮ್ ಪಾಸ್ ಎಂಟರ್ಟೈನರ್ ಅವತಾರ ಪುರುಷ. ಸೊ ಇದು ನನಗೆ ಅನಿಸಿದ್ದು, ನಿಮಗೆ ಅನಿಸ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್.